ನೀವೇನಾದ್ರೂ ಬೇಕರಿ ಬಿಸ್ನೆಸ್ ನ ನಡೆಸ್ತಾ ಇದ್ದೀರಾ? ನಿಮ್ಮ ಹತ್ರ ಹೆಲ್ತ್ ಇನ್ಶೂರೆನ್ಸ್ ಇದೆಯಾ? ನೀವೇನಾದ್ರೂ ಪಾರ್ಲರ್ ನಡೆಸ್ತಾ ಇರ್ಬೋದು, ನಿಮ್ಮ ಹತ್ರ ಹೆಲ್ತ್ ಇನ್ಶೂರೆನ್ಸ್ ಇದೆಯಾ? ಅಥವಾ ಯಾವುದಾದ್ರೂ ಒಂದು ಫ್ರೀಲಾನ್ಸಿಂಗ್ ಕೆಲಸನ ನೀವು ಮಾಡ್ತಾ ಇರ್ಬೋದು, ನಿಮ್ಮ ಹತ್ರ ಹೆಲ್ತ್ ಇನ್ಶೂರೆನ್ಸ್ ಇದೆಯಾ? ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಒಂದು ಎಕ್ಸಾಂಪಲ್ನ ಕೊಡ್ತೀನಿ. ನೀವು ಬೇಕರಿ ಬಿಸ್ನೆಸ್ನ ತುಂಬಾ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇರ್ಬೋದು, ತಿಂಗಳಿಗೆ ಖರ್ಚೆಲ್ಲ ಕಳೆದು 1 ಲಕ್ಷ ಲಾಭ ಮಾಡ್ತಾ ಇರ್ಬೋದು. ಆದರೆ ಏನೋ ಒಂದು ಹೆಲ್ತ್ ಎಮರ್ಜೆನ್ಸಿ ಬಂತು ಅಂತಂದ್ರೆ, ನೀವು ಹಾಸ್ಪಿಟಲ್ಗೆ ಅಡ್ಮಿಟ್ ಆದ್ರಿ ಅಂತಂದ್ರೆ, ನೀವು ಮಾಡಿದಂಥ ಲಾಭ ಆಗಿರ್ಬೋದು, ನೀವು ಮಾಡಿದಂಥ ಸೇವಿಂಗ್ಸ್ ಆಗಿರ್ಬೋದು, ಎಲ್ಲವೂ ಕೂಡ ಒಂದೇ ನಿಮಿಷದಲ್ಲಿ ಖಾಲಿಯಾಗಿ ಹೋಗ್ಬಿಡುತ್ತೆ. ಯಾಕೆಂತಂದ್ರೆ ನೀವು ಹೆಲ್ತ್ ಇನ್ಶೂರೆನ್ಸ್ ಅನ್ನ ಮಾಡ್ಕೊಂಡಿಲ್ಲ. ಸೊ ಹಾಗಾದ್ರೆ ಹೆಲ್ತ್ ಇನ್ಶೂರೆನ್ಸ್ ಅನ್ನುವಂಥದ್ದು ನಮ್ಮ ಲೈಫಲ್ಲಿ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಹೆಲ್ತ್ ಇನ್ಶೂರೆನ್ಸ್ ಅನ್ನ ಆಯ್ಕೆ ಮಾಡ್ಕೊಳ್ಳುವಾಗ ಏನೆಲ್ಲ ಪ್ಯಾರಾಮೀಟರ್ಸ್ ಗಳನ್ನ ನಾವು ಚೆಕ್ ಮಾಡ್ಕೊಳ್ಬೇಕಾಗತ್ತೆ, ಎಷ್ಟು ಕವರೇಜ್ ಇರಬೇಕಾಗತ್ತೆ. ಅಷ್ಟೇ ಅಲ್ಲ, ನಿಮ್ಮ ಆಸ್ಪತ್ರೆ ಬಿಲ್ ಅನ್ನ ಡಬಲ್ ಮಾಡಬಲ್ಲಂತ ಹಿಡನ್ ಕ್ಲಾಸಸ್ ಯಾವ್ದ್ಯಾವುದು, 2026ರ ಅತ್ಯುತ್ತಮ ಪ್ಲಾನ್ಗಳು ಯಾವ್ದ್ಯಾವುದು, ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ತುಂಬಾ ಯೂಸ್ಫುಲ್ ಆಗುತ್ತೆ ಈ ವಿಡಿಯೋ ನಿಮ್ಮ ಲೈಫ್ ಅಲ್ಲಿ. ಸೊ ಹಾಗಾಗಿ ವಿಡಿಯೋನ ಕೊನೆ ತನಕ ಮಿಸ್ ಮಾಡದೆ ನೋಡಿ. ಹಾಯ್, ಹೆಲೋ, ನಮಸ್ಕಾರ, ವೆಲ್ಕಮ್ ಟು ಬಾಸ್ವಾಲಾ ಯೂಟ್ಯೂಬ್ ಚಾನೆಲ್. ನಾನು ಚೈತ್ರ. ಸ್ನೇಹಿತರೆ, ಮೊದಲನೇದಾಗಿ ಸೆಲ್ಫ್ ಎಂಪ್ಲಾಯ್ಡ್ಗಳಿಗೆ ಹೆಲ್ತ್ ಇನ್ಶೂರೆನ್ಸ್ ಅಂದ್ರೆ ಏನು? ಸೊ ಮೊದಲನೇದಾಗಿ ಒಂದು ಸುಳ್ಳನ್ನ ನಾನು ಕ್ಲಿಯರ್ ಮಾಡ್ತೀನಿ. ಸ್ವಯಂ ಉದ್ಯೋಗಿಗಳಿಗಂತಾನೆ ವಿಶೇಷವಾದಂತಹ ಹೆಲ್ತ್ ಇನ್ಶೂರೆನ್ಸ್ ಅನ್ನುವಂತ ಯಾವುದೇ ಪ್ರತ್ಯೇಕ ಪ್ರಾಡಕ್ಟ್ ಮಾರ್ಕೆಟ್ ಅಲ್ಲಿ ಇಲ್ಲ ಸ್ನೇಹಿತರೆ. IRDAI ಕೂಡ ಇದನ್ನ ಪ್ರತ್ಯೇಕವಾಗಿ ವರ್ಗೀಕರಿಸಿಲ್ಲ. ಸೊ ಇದು ಯಾರು ಬೇಕಾದರೂ ಕೊಂಡುಕೊಳ್ಳಬಹುದಾದಂಥ ಒಂದು ಸಾಮಾನ್ಯ ಪರ್ಸನಲ್ ಹೆಲ್ತ್ ಇನ್ಶೂರೆನ್ಸ್ ಅಷ್ಟೇ ಸ್ನೇಹಿತರೆ. ಇಲ್ಲಿರುವಂಥ ಒಂದು ಏಕೈಕ ಡಿಫ್ರೆನ್ಸ್ ಅಂತಂದ್ರೆ, ಕಾರ್ಪೊರೇಟ್ ಇನ್ಶೂರೆನ್ಸ್ ಅಲ್ಲಿ ಕಂಪನಿ ಪ್ರೀಮಿಯಂನ ಕಟ್ಟುತ್ತೆ, ಹೌದಾ? ಅದೇ ಪರ್ಸನಲ್ ಇನ್ಶೂರೆನ್ಸ್ ಅಲ್ಲಿ ನೀವೇ 100% ಪ್ರೀಮಿಯಂನ ಕಟ್ಟಬೇಕಾಗತ್ತೆ. ಇದರ ಒಂದು ದೊಡ್ಡ ಲಾಭ ಏನಪ್ಪಾ ಅಂತಂದ್ರೆ, ಇದು ಯಾವಾಗಲೂ ನಿಮ್ಮ ಜೊತೆಗೆ ಇರುತ್ತೆ. ಸೊ ನಿಮ್ಮ ಬಿಸ್ನೆಸ್ ನಲ್ಲಿ ಏನೇ ಅಪ್ಸ್ ಅಂಡ್ ಡೌನ್ಸ್ ಆದ್ರೂ ಕೂಡ, ನೀವು ರಿಟೈರ್ ಆದ ಮೇಲೂ ಕೂಡ ನಿಮ್ಮನ್ನ ಇದು ಕಾಪಾಡ್ತಾ ಬರುತ್ತೆ ಸ್ನೇಹಿತರೆ. ಬಟ್ ನಿಮಗೆ ಎಷ್ಟು ಮೊತ್ತದ ಹೆಲ್ತ್ ಕವರ್ ಬೇಕು ಅನ್ನೋದನ್ನ ನೀವು ತಿಳ್ಕೊಳ್ಬೇಕಾಗತ್ತೆ. ಸೊ ಭಾರತದಲ್ಲಿರುವಂತಹ ಹೆಚ್ಚಿನ ಸ್ವಯಂ ಉದ್ಯೋಗಿಗಳಿಗೆ ಒಂದು ಬೆಸ್ಟ್ ಮೊತ್ತ ಸೂಕ್ತ ಅಂತಂದ್ರೆ ಬೇಸ್ ಪ್ಲಾನ್ 10 ರಿಂದ 25 ಲಕ್ಷ, ಸೂಪರ್ ಟಾಪ್ ಅಪ್ ಅಂತ ಬಂದ್ರೆ 20 ರಿಂದ 50 ಲಕ್ಷದವರೆಗೆ ಎಕ್ಸ್ಟ್ರಾ ಕವರೇಜ್ ಸಿಗುತ್ತೆ ಸ್ನೇಹಿತರೆ. ಬಟ್ ನೆನ್ಪಿಟ್ಕೊಳ್ಳಿ, ಭಾರತದಲ್ಲಿ ವೈದ್ಯಕೀಯ ಹಣದುಬ್ಬರ ವರ್ಷಕ್ಕೆ 10 ರಿಂದ 15% ಹೆಚ್ಚುತ್ತಾ ಇದೆ. ಸಿಟಿಗಳಲ್ಲಿ ಒಂದು ಸಾಧಾರಣ ಸರ್ಜರಿಗೆ ಅಬ್ಬಬ್ಬ ಅಂತಂದ್ರೆ ಒಂದು 6 ರಿಂದ 12 ಲಕ್ಷ ಖರ್ಚಾಗುತ್ತಲ್ವಾ. ಸೊ ಸಾಮಾನ್ಯ ದಾಖಲಾತಿಗೆ ಬೇಸ್ ಪ್ಲಾನ್ ಇರಲಿ, ಅಥವಾ ದೊಡ್ಡ ಎಮರ್ಜೆನ್ಸಿ ಅಂತ ಬಂದಾಗ ಸೂಪರ್ ಟಾಪ್ ಅಪ್ ಇರಲಿ ಸ್ನೇಹಿತರೆ. ನೀವು ಪ್ಲಾನ್ ಆಯ್ಕೆ ಮಾಡ್ಕೊಳ್ಳುವಾಗ ಒಂದಷ್ಟು ವಿಚಾರಗಳಿಗೆ ಆದ್ಯತೆ ಕೊಡಬೇಕಾಗತ್ತೆ. ಅಂದ್ರೆ ರೂಮ್ ಬಾಡಿಗೆಗೆ ಯಾವುದೇ ಮಿತಿ ಇರಬಾರ್ದು, ಅದನ್ನ ಚೆಕ್ ಮಾಡ್ಕೊಳ್ಳಿ. ಕಾಯುವಿಕೆ ಅವಧಿ ಅಂದ್ರೆ ವೇಟಿಂಗ್ ಪೀರಿಯಡ್ ಕಡಿಮೆ ಇರಬೇಕಾಗತ್ತೆ. ಅನ್ಲಿಮಿಟೆಡ್ ರಿಸ್ಟೋರೇಷನ್ ಸೌಲಭ್ಯ ಇರಬೇಕಾಗತ್ತೆ ಸ್ನೇಹಿತರೆ. ಅಷ್ಟೇ ಅಲ್ಲ, ಕ್ಯಾಶ್ಲೆಸ್ ಹಾಸ್ಪಿಟಲ್ ನೆಟ್ವರ್ಕ್ ಹೆಚ್ಚಿರಬೇಕು, ಅದನ್ನ ಕೂಡ ಚೆಕ್ ಮಾಡ್ಕೊಳ್ಬೇಕು ಸ್ನೇಹಿತರೆ. ಬಟ್ ಸರಿಯಾದ ಪ್ಲಾನ್ ಆಯ್ಕೆ ಮಾಡೋದು ಹೇಗೆ ಅನ್ನುವಂತ ಕ್ವಶನ್ ಬರುತ್ತೆ. ನಿಜವಾದ ಸಮಸ್ಯೆ ಇರೋದು ಸ್ನೇಹಿತರೆ ವಿಮೆಯನ್ನ ಖರೀದಿಸೋದ್ರಲ್ಲ, ಅದನ್ನ ಸರಿಯಾಗಿ ಆಯ್ಕೆ ಮಾಡೋದ್ರಲ್ಲಿ ಸ್ನೇಹಿತರೆ. ಈಗ ನಿಮ್ಮ ಒಂದು ಮನಸ್ಸಲ್ಲಿರ್ಬೋದು, 5 ಲಕ್ಷ ಸಾಕಾ ಅಥವಾ 20 ಲಕ್ಷ ಬೇಕಾ? ಸೂಪರ್ ಟಾಪ್ ಅಪ್ ಅಂದ್ರೆ ಏನು? ಕ್ಲೈಮ್ ಮಾಡಿದಾಗ ಹಣ ಸಿಗುತ್ತಾ? ಇಂಥ ಪ್ರಶ್ನೆಗಳು ಬರ್ತಾ ಇರ್ಬೋದು. ಯಾಕಂತಂದ್ರೆ 15 ಲಕ್ಷದ 2 ಪಾಲಿಸಿಗಳು ಕ್ಲೈಮ್ ಸಮಯದಲ್ಲಿ ಬೇರೆ ಬೇರೆ ರೀತಿಯಾಗಿ ನಿಮಗೆ ಕೆಲಸ ಮಾಡುತ್ತೆ. ರೂಮ್ ಬಾಡಿಗೆ ಮಿತಿ ಆಗಿರ್ಬೋದು, ಕೋಪೆಯ ನಿಯಮ ಆಗಿರ್ಬೋದು, ಸಬ್ ಲಿಮಿಟ್ ಆಗಿರ್ಬೋದು, ಒಂದಷ್ಟು ಟೆಕ್ನಿಕಲ್ ವಿಷಯಗಳಲ್ಲೇ ಜನ ತಪ್ಪು ಮಾಡ್ತಾರೆ ಸ್ನೇಹಿತರೆ. ಸೊ ಈಗ ನೀವು ಕೇಳ್ಬೋದು, ಸರಿ ಮೇಡಮ್, ನಮಗೆ ಹೆಲ್ತ್ ಇನ್ಶೂರೆನ್ಸ್ ಅನ್ನ ಆಯ್ಕೆ ಮಾಡ್ಕೊಳ್ಬೇಕು, ಆದ್ರೆ ಇದರ ಬಗ್ಗೆ ನಮ್ಗೆ ಏನು ನಾಲೆಜ್ ಇಲ್ಲ, ಯಾರು ನಮ್ಗೆ ಸಪೋರ್ಟ್ ಮಾಡ್ತಾರೆ, ಇದ್ರ ಬಗ್ಗೆ ಏನು ನಮಗೆ ಇನ್ಫಾರ್ಮೇಶನ್ ಇಲ್ಲ ಅಂತಂದ್ರೆ, ಇವತ್ತಿನ ವಿಡಿಯೋದಲ್ಲಿ ಒಂದು ಪ್ಲಾಟ್ಫಾರ್ಮ್ ಬಗ್ಗೆ ನಿಮಗೆ ಹೇಳಲೇಬೇಕು ಸ್ನೇಹಿತರೆ. ಡಿಟ್ಟೋ ಪ್ಲಾಟ್ಫಾರ್ಮ್ ಅಂತ. ಅಂದ್ರೆ ಈಗ ಹೆಲ್ತ್ ಇನ್ಶೂರೆನ್ಸ್ ಅನ್ನ ಬೈ ಮಾಡ್ತಾರೆ ಅಂತಂದ್ರೆ ಸಾಕಷ್ಟು ಜನ ತಪ್ಪು ಪ್ಲಾನ್ಗಳನ್ನ ಆಯ್ಕೆ ಮಾಡ್ಕೊಳ್ತಾರೆ, ಅಥವಾ ಅದ್ರ ಬಗ್ಗೆ ಏನು ಸರಿಯಾದ ಮಾಹಿತಿ ಇಲ್ಲದೆ ಯಾವುದಾದ್ರು ಪ್ಲಾನ್ ಅನ್ನ ಆಯ್ಕೆ ಮಾಡ್ಕೊಳ್ತಾರೆ. ಸೊ ಈ ಒಂದು ಪ್ರಕ್ರಿಯೆಯನ್ನ ಈಸಿ ಮಾಡೋದಕ್ಕೆ ಡಿಟ್ಟೋ ನಿಮಗೆ ಹೆಲ್ಪ್ ಮಾಡುತ್ತೆ. ಸೊ ಇಲ್ಲಿ ನೀವು ಇನ್ಶೂರೆನ್ಸ್ ಅಡ್ವೈಸರ್ಸ್ ಜೊತೆ ಉಚಿತವಾಗಿ ಮಾತನಾಡಬಹುದು. ಅಷ್ಟೇ ಯಾಕೆ, ಕನ್ನಡ, ಬೇರೆ ಭಾಷೆಯ ಸಲಹೆಗಾರರು ಕೂಡ ನಿಮ್ಗೆ ಇಲ್ಲಿ ಸಿಗ್ತಾರೆ. ಯಾವುದೇ ಸ್ಕ್ಯಾಮ್ ಕಾಲ್ಗಳು ಕೂಡ ಇರೋದಿಲ್ಲ. ನಿಮಗೆ ಫೋರ್ಸ್ಫುಲಿ ಈ ಒಂದು ಹೆಲ್ತ್ ಇನ್ಶೂರೆನ್ಸ್ ಅನ್ನ ಬೈ ಮಾಡಿ ಅಂತ ಕೂಡ ಹೇಳೋದಿಲ್ಲ. ನಿಮ್ಮ ಆರೋಗ್ಯ, ಕುಟುಂಬದ ಸ್ಥಿತಿಗೆ ತಕ್ಕಂತೆ ಪಾಲಿಸಿ ಹೋಲಿಕೆ ಮಾಡೋದಕ್ಕೆ ನಿಮ್ಗೆ ಇಲ್ಲಿ ಹೆಲ್ಪ್ ಮಾಡ್ತಾರೆ. ಸೊ ಮುಖ್ಯವಾಗಿ ಕ್ಲೈಮ್ ಮಾಡುವಾಗಲೂ ಕೂಡ ಇವರು ನಿಮಗೆ ಮಾರ್ಗದರ್ಶನವನ್ನ ಕೊಡ್ತಾರೆ ಸ್ನೇಹಿತರೆ. ಅಂದ್ರೆ ನಿಮಗೆ ಫ್ರೆಂಡ್ ರೀತಿಯಾಗಿ ಸಪೋರ್ಟಿವ್ ಆಗಿರ್ತಾರೆ. ಸೊ ನೀವು ಸೆಲ್ಫ್ ಎಂಪ್ಲಾಯ್ಡ್ ಆಗಿದ್ರೆ ನಿಮ್ಮ ಒಂದು ಇನ್ಶೂರೆನ್ಸ್ ಯಾವ ರೀತಿ ಇರಬೇಕು ಹೇಳಿ, ನಿಮಗೋಸ್ಕರನೇ ರೂಪಿಸಿದಂತಿರಬೇಕು, ಅಂದ್ರೆ ಕಸ್ಟಮೈಸ್ಡ್ ಆಗಿರಬೇಕು. ಸೊ ಹಾಗಾಗಿ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿದಂತ ಕಮೆಂಟ್ ನಲ್ಲಿರುವಂತ ಡಿಟ್ಟೋ ಲಿಂಕ್ ಅನ್ನ ಚೆಕ್
ಕ್ಲಿಕ್ ಮಾಡಿ ಸಲಹೆಗಾರರ ಜೊತೆ ನೇರವಾಗಿ ಮಾತನಾಡಬಹುದು ಸ್ನೇಹಿತರೆ. ಸೊ ಹಾಗಾಗಿ ಹೆಲ್ತ್ ಇನ್ಶೂರೆನ್ಸ್ ಅಂತ ಬಂದಾಗ ಯಾವುದನ್ನ ಆಯ್ಕೆ ಮಾಡ್ಕೊಳ್ಬೇಕು ಅನ್ನುವಂಥ ಕನ್ಫ್ಯೂಷನ್ ಅಲ್ಲಿದ್ರೆ ನಿಮಗೆ ಖಂಡಿತವಾಗಿಯೂ ಕೂಡ ಡಿಟೋ ಹೆಲ್ಪ್ ಮಾಡುತ್ತೆ. ಸೊ ಸ್ನೇಹಿತರೆ, ಈಗ ನಿಮಗೆ ಹೆಲ್ತ್ ಇನ್ಶೂರೆನ್ಸ್ ಅನ್ನ ಬೈ ಮಾಡಬೇಕು ಅಂತಂದ್ರೆ ಒಂದು ಪ್ಲಾಟ್ಫಾರ್ಮ್ ಬಗ್ಗೆ ತಿಳಿಸ್ಕೊಟ್ಟೆ, ಹೌದಾ? ಸೊ ಹೆಲ್ತ್ ಇನ್ಶೂರೆನ್ಸ್ ಅನ್ನ ನೀವು ಆಯ್ಕೆ ಮಾಡ್ಕೊಳ್ತೀರಾ ಅಂತಂದ್ರೆ ಒಂದಷ್ಟು 10 ಪಾಯಿಂಟ್ಸ್ ಗಳನ್ನ ನೀವು ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಸೊ ಕ್ಲೇಮ್ ಆಗಿರ್ಬೋದು ಅಥವಾ ಬೆಸ್ಟ್ ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ಕೂಡ ನಾನು ನಿಮಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಅಷ್ಟೇ ಅಲ್ಲ, ನಿಮ್ಮದೇ ಆದಂತ ಆರೋಗ್ಯ ವಿಮೆ ಹೊಂದೋದ್ರ ಒಂದಷ್ಟು ಲಾಭಗಳ ಬಗ್ಗೆ, ಬೆನಿಫಿಟ್ ಬಗ್ಗೆ ಹೇಳ್ತೀನಿ. ಸೊ ಬಿಸ್ನೆಸ್ ಅಲ್ಲಿ ಇನ್ ಕೇಸ್ ನಷ್ಟ ಆಯ್ತು ಅಂತಂದ್ರೂ ಕೂಡ ಇದು ನಿಮ್ಮ ಜೊತೆಗೆ ಇರುತ್ತೆ ಸ್ನೇಹಿತರೆ. ಅಂದ್ರೆ ಜೀವಿತಾವಧಿ ರಕ್ಷಣೆಯನ್ನ ಕೊಡುತ್ತೆ. ಆಸ್ಪತ್ರೆ ಬಿಲ್ ನಿಮ್ಮ ಜೇಬಿಂದ ಬರಿಸೋದು ಕಡಿಮೆ ಆಗುತ್ತೆ ಸ್ನೇಹಿತರೆ. ಸೊ ಸೂಪರ್ ಟಾಪ್ ಅಪ್ ಮೂಲಕ 50 ಲಕ್ಷಕ್ಕೂ ಹೆಚ್ಚಿನ ಕವರ್ ಅನ್ನ ಇದ್ರ ಮೂಲಕ ನೀವು ಪಡಿಬಹುದು ಸ್ನೇಹಿತರೆ. ಅಷ್ಟೇ ಯಾಕೆ, ಸೆಕ್ಷನ್ 80D ಅಡಿಯಲ್ಲಿ ತೆರಿಗೆ ವಿನಾಯಿತಿ ಕೂಡ ಸಿಗುತ್ತೆ. ಇನ್ ಕೇಸ್ ನಿಮಗೆ ಪಾಲಿಸಿ ಇಷ್ಟ ಆಗಿಲ್ಲ ಅಂತಂದ್ರೆ ಇಲ್ಲಿ ನೀವು ಕಂಪನಿಯನ್ನ ಬದಲಾಯಿಸ್ಕೊಳ್ಬಹುದು. ಅಷ್ಟೇ ಅಲ್ಲ, ನಿಮ್ಮ ಒಂದು ಬೇಸ್ ಪ್ಲಾನ್ ಜೊತೆಗೆ ಹೆಚ್ಚುವರಿ ರಕ್ಷಣೆ ನೀಡುವಂತ ಹಲವು ಆಡ್ ಆನ್ ಗಳನ್ನ ಇಲ್ಲಿ ನಿಮಗೆ ಸೇರಿಸಿಕೊಳ್ಳುವಂತ ಅವಕಾಶ ಕೂಡ ಇರುತ್ತೆ. ಸೊ ಸ್ನೇಹಿತರೆ, ನೀವು ಹೆಲ್ತ್ ಇನ್ಶೂರೆನ್ಸ್ ಅನ್ನ ಬೈ ಮಾಡುವಂತ ಸಂದರ್ಭದಲ್ಲಿ ಇನ್ಕ್ಲೂಷನ್ ಹಾಗೆ ಎಕ್ಸ್ಕ್ಲೂಷನ್ ಬಗ್ಗೆ ಕೂಡ ತಿಳ್ಕೊಳ್ಬೇಕಾಗತ್ತೆ. ಸೊ ನಿಮ್ಮ ಪಾಲಿಸಿ ಯಾವುದಕ್ಕೆ ಹಣ ನೀಡುತ್ತೆ ಇದನ್ನ ಇನ್ಕ್ಲೂಷನ್ಸ್ ಅಂತ ಹೇಳ್ತೀವಿ. ಆಸ್ಪತ್ರೆಗೆ ದಾಖಲಾದಾಗ ಆಗುವಂತ ರೂಮ್ ಬಾಡಿಗೆ, ICU ಆಗಿರ್ಬೋದು, ವೈದ್ಯರ ಫೀಸ್ ಆಗಿರ್ಬೋದು, ಶಸ್ತ್ರಚಿಕಿತ್ಸೆಯ ಖರ್ಚಾಗಿರ್ಬೋದು, ಅಥವಾ ಆಸ್ಪತ್ರೆಗೆ ದಾಖಲಾಗುವ 30 ದಿನ ಮೊದಲು ಅಥವಾ ಬಿಡುಗಡೆಯಾದ 60-90 ದಿನದ ನಂತರದ ಖರ್ಚುಗಳಾಗಿರ್ಬೋದು, ಡೇ ಕೇರ್ ಚಿಕಿತ್ಸೆಗಳಾಗಿರ್ಬೋದು, ಕಣ್ಣಿನ ಪೊರೆ ಸರ್ಜರಿ, ಹೀಗೆ ಆಂಬ್ಯುಲೆನ್ಸ್ ಅಥವಾ ಅಂಗಾಂಗ ದಾನಿಗಳ ವೆಚ್ಚ ಆಗಿರ್ಬೋದು, ಅಥವಾ ಆಧುನಿಕ ಚಿಕಿತ್ಸೆಗಳು, ಮನೆ ಚಿಕಿತ್ಸೆ. ಸೊ ಇದೆಲ್ಲ ನಿಯಮಗಳಿಗೆ ಒಳಪಟ್ಟಿರುತ್ತೆ ಸ್ನೇಹಿತರೆ. ಇನ್ನು ಸ್ನೇಹಿತರೆ, ಹೊರಗಿಡಲಾದಂತ ಒಂದಷ್ಟು ವಿಚಾರ ಅಥವಾ ಮಿತಿಗಳು, ಲಿಮಿಟ್ಸ್ ಗಳ ಬಗ್ಗೆ ತಿಳ್ಕೊಳ್ಬೇಕು. ಸೊ PED ರಿಡಕ್ಷನ್ ಆಡ್ ಆನ್ ಇಲ್ಲದಿದ್ರೆ ಮೊದಲೇ ಇರುವಂತಹ ಕಾಯಿಲೆಗಳಿಗೆ 3 ವರ್ಷದವರೆಗೆ ಕ್ಲೈಮ್ ಸಿಗಲ್ಲ ಸ್ನೇಹಿತರೆ. ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ. ಆರಂಭಿಕ 30 ದಿನಗಳವರೆಗೆ ಯಾವುದೇ ಕಾಯಿಲೆಗೆ ಕ್ಲೈಮ್ ಇರಲ್ಲ. ಇದನ್ನ ನಾನು ಅಪಘಾತ ಹೊರತುಪಡಿಸಿ ಹೇಳ್ತಾ ಇರುವಂತದ್ದು. ಸೊ ನಿರ್ದಿಷ್ಟ ಕಾಯಿಲೆಗಳಿಗೆ ಸಾಮಾನ್ಯವಾಗಿ 2 ವರ್ಷ ವೇಟಿಂಗ್ ಪೀರಿಯಡ್ ಇರುತ್ತೆ. ಇದನ್ನ ಕೂಡ ನೀವು ನೋಡ್ಕೊಳ್ಬೇಕಾಗತ್ತೆ. ಇನ್ ಕೇಸ್ ರೈಡರ್ ಇಲ್ಲದಿದ್ರೆ ಕನ್ಸೂಮಬಲ್ಸ್ ಖರ್ಚು ಸಿಗೋದಿಲ್ಲ ಸ್ನೇಹಿತರೆ. ಇದು ಕೂಡ ಆಡ್ ಆನ್ ಆಗಿರುತ್ತೆ. ಸೊ ಯಾವತ್ತಿಗೂ ಕೂಡ ಸೇರದ ವಿಷಯಗಳ ಪಟ್ಟಿಯನ್ನ ನೀವು ಪಾಲಿಸಿ ದಾಖಲೆಯಲ್ಲಿ ನೋಡಬಹುದು ಸ್ನೇಹಿತರೆ. ಸೊ ಈಗ ಸ್ನೇಹಿತರೆ, ಇನ್ನೂ ನಿಮಗೆ ಈಸಿ ಆಗೋದಕ್ಕೆ ಇನ್ ಕೇಸ್ ನೀವು ಸೆಲ್ಫ್ ಎಂಪ್ಲಾಯ್ಡ್ ಆಗಿದ್ರೆ ಆರೋಗ್ಯ ವಿಮಾ ಯೋಜನೆಯ ಒಂದಷ್ಟು ವಿಧಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ನಿಮಗೆ ಸ್ಕ್ರೀನ್ ಅಲ್ಲಿ ನೀವು ನೋಡಬಹುದು, ಡಿಟೇಲ್ ಆಗಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಸೊ ಇಲ್ಲಿ ಸ್ವಯಂ ಉದ್ಯೋಗಿ ವೃತ್ತಿಪರರು ತಮ್ಮ ಕುಟುಂಬದ ಗಾತ್ರ ಆಗಿರ್ಬೋದು ಅಥವಾ ರಿಸ್ಕ್ ಸಾಮರ್ಥ್ಯ ಆಗಿರ್ಬೋದು, ಬಜೆಟ್ ಆಗಿರ್ಬೋದು, ಕವರೇಜ್ ಅಗತ್ಯಗಳಿಗೆ ಅನುಗುಣವಾಗಿ ಒಂದಷ್ಟು ಯೋಜನೆಗಳನ್ನ ಆಯ್ಕೆ ಮಾಡ್ಕೊಳ್ಬಹುದು. ನಾನು ಇಲ್ಲಿ ನಿಮ್ಗೆ ಒಂದಷ್ಟು ಆಪ್ಷನ್ಸ್ ಕೊಡ್ತೀನಿ ನೋಡಿ. ಸೊ ಮೊದಲನೇದಾಗಿ ಫಸ್ಟ್ ಕಾಲಮ್ ಅಲ್ಲಿ ನೀವು ನೋಡಬಹುದು ಯೋಜನೆಯ ವಿಧ, ಹಾಗೆ ಎರಡನೇ ಕಾಲಮ್ ಅಲ್ಲಿ ಇದು ನಿಮಗೆ ಏನು ಮಾಡುತ್ತೆ, ಮೂರನೇ ಕಾಲಮ್ ಅಲ್ಲಿ ಇದು ಯಾರಿಗೆ ಸೂಕ್ತ. ಸೊ ಫಸ್ಟ್ ಮೊದಲನೇದಾಗಿ ಫ್ಯಾಮಿಲಿ ಫ್ಲೋಟರ್, ಇದು ನಿಮಗೆ 15ರಿಂದ 20 ಲಕ್ಷ ಸ್ನೇಹಿತರೆ. ಸೊ ಒಬ್ಬರಿಗೆ ಇರುವಂತ ವಿಮೆಯ ಮೊತ್ತವನ್ನ ಕುಟುಂಬದವರು ಎಲ್ಲರೂ ಕೂಡ ಹಂಚಿಕೊಳ್ಬಹುದು. ಅಷ್ಟೇ ಅಲ್ಲ, ಇದು ಯಾರಿಗೆ ಸೂಕ್ತ ಅಂತ ನೋಡೋದಾದ್ರೆ ಸಣ್ಣ ವಯಸ್ಸಿನ ಬಜೆಟ್ ಬಗ್ಗೆ ಗಮನ ಹರಿಸುವಂತ ಕುಟುಂಬಕ್ಕೆ ಬೆಸ್ಟ್ ಸ್ನೇಹಿತರೆ. ಅದೇ ನಿಮಗೆ ಟಾಪ್ ಅಪ್ ಅಥವಾ ಸೂಪರ್ ಟಾಪ್ ಅಪ್ ಅಂತ ಬಂದ್ರೆ 20ರಿಂದ 90 ಲಕ್ಷ ಕವರೇಜ್. ಸೊ ಇಲ್ಲಿ ನಿಮಗೆ ಡಿಡಕ್ಟೇಬಲ್ ಮೊತ್ತದ ನಂತರ ಸಿಗುವಂತ ಹೆಚ್ಚುವರಿ ಕವರೇಜ್ ಆಗಿರುತ್ತೆ. ಸೊ ಇಲ್ಲಿ ನಿಮಗೆ 1ರಿಂದ 10 ಲಕ್ಷದವರೆಗಿನ ವೆಚ್ಚವನ್ನ ತಮ್ಮ ಉಳಿತಾಯದಿಂದ ಭರಿಸಬಲ್ಲರಿಗೆ ಇದು ಸೂಕ್ತ ಸ್ನೇಹಿತರೆ. ಅದೇ ನಿಮಗೆ ಇಂಡಿವಿಜುವಲ್ ವೈಯಕ್ತಿಕ ಪ್ಲಾನ್ ಅಂತ ಬಂದ್ರೆ ಪ್ರತಿ ವ್ಯಕ್ತಿಗೂ ಪ್ರತ್ಯೇಕ ವಿಮಾ ಮೊತ್ತದ ಕವರೇಜ್ ಸಿಗುವಂಥದ್ದು ಸ್ನೇಹಿತರೆ. ಇಲ್ಲಿ ಅವಲಂಬಿತರಾಗಿ ಹೆಚ್ಚಿನ ಸೌಲಭ್ಯಗಳ ಅಗತ್ಯವಿದ್ದಾಗ ಮಾತ್ರ ನೀವು ಇದು ನಿಮಗೆ ಸೂಕ್ತ ಸ್ನೇಹಿತರೆ. ಅಷ್ಟೇ ಯಾಕೆ, ಆರೋಗ್ಯ ಸಂಜೀವಿನಿ ಅಂತ ಬಂದಾಗ ಪ್ರಮಾಣಿತ ಮೂಲಭೂತ ಕವರೇಜ್ ಅಂದ್ರೆ ಸ್ಟ್ಯಾಂಡರ್ಡ್ ಬೇಸಿಕ್ ಕವರ್ ಆಗಿರುತ್ತೆ. ಸೊ ಯಾರಿಗೆ ಸೂಕ್ತ ಅಂತ ನೋಡೋದಾದ್ರೆ ಕನಿಷ್ಠ ಸೌಲಭ್ಯ ಇರುವಂತ ಆರಂಭಿಕ ಯೋಜನೆಯಾಗಿ ಇದನ್ನ ನೀವು ತಗೊಳ್ಬಹುದು ಸ್ನೇಹಿತರೆ. ಇನ್ನು ಕ್ರಿಟಿಕಲ್ ಇಲ್ನೆಸ್, ಗಂಭೀರ ಕಾಯಿಲೆ. ಸೊ ಕಾಯಿಲೆ ಇರುವುದು ದೃಢಪಟ್ಟಾಗ ಒಂದೇ ಬಾರಿ ದೊಡ್ಡ ಮೊತ್ತದ ಹಣ ನೀಡುತ್ತೆ ಸ್ನೇಹಿತರೆ. ಸೊ ಆದಾಯಕ್ಕೆ ಪರ್ಯಾಯವಾಗಿ ಬಳಸೋದಕ್ಕಾಗತ್ತೆ. ಇನ್ನು ಪರ್ಸನಲ್ ಆಕ್ಸಿಡೆಂಟ್, ವೈಯಕ್ತಿಕ ಅಪಘಾತ. ಸೊ ಅಪಘಾತ ಸಂಭವಿಸಿದಾಗ ಒಟ್ಟಾರೆ ಮೊತ್ತದ ಪಾವತಿ. ಸೊ ಕಡಿಮೆ ಖರ್ಚು, ಹೆಚ್ಚಿನ ಉಪಯೋಗ ಆಗುತ್ತೆ. ಸೊ ಇದು ನಿಮಗೆ ನಾನು ಡಿಟೇಲ್ ಆಗಿ ಟೇಬಲ್ ಅಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಯೋಜನೆ ವಿಧ ಆಗಿರ್ಬೋದು, ಇದು ಏನ್ ಕೆಲಸ ಮಾಡುತ್ತೆ, ಸೊ ಯಾರಿಗೆ ಸೂಕ್ತ ಅನ್ನುವಂತ ಒಂದು ಕ್ಲಿಯರ್ ಕಟ್ ಪಿಕ್ಚರ್ ನಿಮಗೆ ಸಿಕ್ಕಿರುತ್ತೆ.
ಸೊ ಈಗ ಇದನ್ನ ಯಾರೆಲ್ಲ ಖರೀದಿಸಬಹುದು ಅನ್ನೋದನ್ನ ಹೇಳ್ತಾ ಹೋಗ್ತೀನಿ. ಸೊ ಸ್ವಾತಂತ್ರ್ಯವಾಗಿ ಇಂಡಿಪೆಂಡೆಂಟ್ ಆಗಿ ಸಂಪಾದನೆ ಮಾಡುವಂತ ಯಾರು ಬೇಕಾದರೂ ಸ್ನೇಹಿತರೆ, ಅಂದ್ರೆ ಫ್ರೀಲಾನ್ಸರ್ಸ್ ಆಗಿರ್ಬೋದು, ಕನ್ಸಲ್ಟೆಂಟ್ಸ್ ಆಗಿರ್ಬೋದು, ಅಂಗಡಿ ಮಾಲೀಕರಾಗಿರ್ಬೋದು, ಸ್ಟಾರ್ಟ್ಅಪ್ ಸಂಸ್ಥಾಪಕರಾಗಿರ್ಬೋದು, ಕಂಟೆಂಟ್ ಕ್ರಿಯೇಟರ್ಸ್ ಆಗಿರ್ಬೋದು, ಅಥವಾ ಸೋಲೋ ಪ್ರೊಪ್ರೈಟರ್ಸ್ ಆಗಿರ್ಬೋದು. ಸಾಮಾನ್ಯವಾಗಿ ಇದಕ್ಕೆ ITR ಅಗತ್ಯ ಇರೋದಿಲ್ಲ ಸ್ನೇಹಿತರೆ. ಸೊ ಅದನ್ನ ಗಮನದಲ್ಲಿ ಇಟ್ಕೊಳ್ಳಿ. ಸೊ ವಿಮೆಯ ಒಂದು ಅನುಮೋದನೆ ಏನಿದೆ, ಸೊ ನಿಮ್ಮ ವಯಸ್ಸು, ಆರೋಗ್ಯದ ಒಂದು ಹಿಸ್ಟ್ರಿ ಆಗಿರ್ಬೋದು, ವೈದ್ಯಕೀಯ ಪರೀಕ್ಷೆಗಳ ಮೇಲೆ ಅವಲಂಬಿತ ಆಗಿರುತ್ತೆ ಸ್ನೇಹಿತರೆ. ಸೊ ಇದು ನಿಮಗೆ ಡಿಪೆಂಡ್ ಆಗಿರುವಂತದ್ದು. ಸೊ ಈಗ ನೀವು ಕೇಳ್ಬೋದು, ಸರಿ ಮೇಡಮ್, ಒಂದು ಅಂದಾಜು ವಾರ್ಷಿಕ ಪ್ರೀಮಿಯಂ ನಾವು ಎಷ್ಟು ಕಟ್ಟಬೇಕಾಗತ್ತೆ, ಅದನ್ನ ಈಸಿಯಾಗಿ ಹೇಳ್ತಾ ಹೋಗ್ತೀನಿ ಎಕ್ಸಾಂಪಲ್ ಸಮೇತ. 15 ಲಕ್ಷದ ಕವರೇಜ್ ಅಂತ ಅನ್ಕೊಳ್ಳಿ, ಟೈರ್ 1 ಸಿಟಿ ಅಂತ ಅನ್ಕೊಳ್ಳಿ. 25 ವರ್ಷದ ವ್ಯಕ್ತಿ ಸುಮಾರು 10,000ದಿಂದ 15,000ವರೆಗೆ ಕಟ್ತಾ ಬರ್ಬೋದು. ಅದೇ 30-31 ವರ್ಷದ ದಂಪತಿ ಅಂತಂದ್ರೆ 16,000ದಿಂದ 22,000 ತನಕ ಬರುತ್ತೆ. ಇನ್ನು 4ರ ಕುಟುಂಬ ಅಂದ್ರೆ ಇಲ್ಲಿ ನಾನು ಏಜ್ ಡಿವೈಡ್ ಮಾಡಿದ್ದೀನಿ, 40 ವರ್ಷ, 37 ವರ್ಷ, 7 ವರ್ಷ, 3 ವರ್ಷ ಅಂತ ಬಂದ್ರೆ 30,000ದಿಂದ 34,000ವರೆಗೆ ಬರುತ್ತೆ ಸ್ನೇಹಿತರೆ. ಅದೇ ಹಿರಿಯ ನಾಗರಿಕ ದಂಪತಿ 60 ವರ್ಷ ಮೇಲ್ಪಟ್ಟವರು ಅಂತಂದ್ರೆ 66ರಿಂದ 76,000 ತನಕ ಕಟ್ಟಕ್ ಬರುತ್ತೆ ಸ್ನೇಹಿತರೆ. ಸೊ ಈಗ ನಿಮ್ಗೆ ವಾರ್ಷಿಕವಾಗಿ ಒಂದು ಎಷ್ಟು ಪ್ರೀಮಿಯಂ ಕಟ್ಟಬಹುದು ಅನ್ನುವಂತ ಅಂದಾಜು ಸಿಕ್ತು ಅಲ್ವಾ. ಸೊ ಈಗ 2026ರ ಒಂದು ಅತ್ಯುತ್ತಮ ಆರೋಗ್ಯ ವಿಮಾ ಯೋಜನೆ ಬಗ್ಗೆ, ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಟೇಬಲ್ ಅಲ್ಲಿ ನೀವು ನೋಡ್ತಾ ಇರ್ಬೋದು, ನಾನು ಕಂಪ್ಲೀಟ್ 1 by 1 ತಿಳಿಸ್ಕೊಡ್ತಾ ಹೋಗ್ತೀನಿ. ಇಲ್ಲಿ ನಿಮಗೆ ಪಾಲಿಸಿ ಆಗಿರ್ಬೋದು, ಅಥವಾ ರೇಟಿಂಗ್ಸ್ ಆಗಿರ್ಬೋದು, ಅಥವಾ ಯಾಕೆ ಬೆಸ್ಟ್ ಅನ್ನುವಂಥದ್ದು ಇಲ್ಲಿ ನಿಮಗೆ ಗೊತ್ತಾಗುತ್ತೆ. ಸೊ ಮೊದಲನೇದಾಗಿ ನೀವು ನೋಡ್ಬೋದು HDFC ಎರ್ಗೋ ಆಪ್ಟಿಮಾ ಸೆಕ್ಯೂರ್ ಅಂತ. ಸೊ ಇದರ ಒಂದು ಸ್ಟಾರ್ ರೇಟಿಂಗ್ ಬಂದು ನಿಮಗೆ 5 ಅಲ್ಲಿ 4.9 ಇದೆ. ಸೊ 2x ಹಾಗೆ 3x ಬೂಸ್ಟರ್ಗಳು ಹಾಗೆ ವಿಸ್ತಾರವಾದಂಥ ಆಸ್ಪತ್ರೆಗಳ ನೆಟ್ವರ್ಕ್ ಅನ್ನ ಹೊಂದಿದೆ. ಸೊ ಹಾಗಾಗಿ ಇದನ್ನ ನೀವು ಕೂಡ ಆಯ್ಕೆ ಮಾಡ್ಕೊಳ್ಬಹುದು. ಇನ್ನು ಎರಡನೇದಾಗಿ ಕೇರ್ ಸುಪ್ರೀಂ. ಸೊ ಇದರ ಒಂದು ಸ್ಟಾರ್ ರೇಟಿಂಗ್ ಬಂದು 5ಗೆ 4.7 ಇದೆ. ಅನ್ಲಿಮಿಟೆಡ್ ರಿಸ್ಟೋರೇಷನ್ ಹಾಗೆ ಕನ್ಸೂಮಬಲ್ಸ್ ಕವರೇಜ್ ಅನ್ನ ಇದು ನೀಡುತ್ತೆ. ಇನ್ನು ಮೂರನೇದಾಗಿ ಆದಿತ್ಯ ಬಿರ್ಲಾ ಆಕ್ಟಿವ್ 1 ಮ್ಯಾಕ್ಸ್ ಸ್ನೇಹಿತರೆ, ಇದರ ಒಂದು ರೇಟಿಂಗ್ಸ್ ಬಂದು 5ಗೆ 4.6 ಇದೆ. 6x ಬೋನಸ್ ಹಾಗೆ ಹೆಲ್ತ್ ರಿಟರ್ನ್ಸ್ ರಿವಾರ್ಡ್ಗಳು ಇಲ್ಲಿ ನಿಮಗೆ ಸಿಗುತ್ತೆ. ಇನ್ನು ನಾಲ್ಕನೇದಾಗಿ SBI ಸೂಪರ್ ಹೆಲ್ತ್ ಪ್ಲಾಟಿನಂ ಇನ್ಫಿನಿಟಿ. ಸೊ ಇದರ ಒಂದು ರೇಟಿಂಗ್ಸ್ ಬಂದು ನಿಮಗೆ 5ಗೆ 4.5 ಇದೆ. ಜಾಗತಿಕ ಕವರೇಜ್ ಹಾಗೆ 2 ವರ್ಷಗಳ PED ಕಾಯುವಿಕೆ ಅವಧಿ ಅಂದ್ರೆ ವೇಟಿಂಗ್ ಪೀರಿಯಡ್ ಕಾಯುವಿಕೆ ಅವಧಿ ಇದೆ. ಇನ್ನು ಐದನೇದಾಗಿ ನೀವಾ ಬೋಪಾ ರೇ ಎಶ್ಯೂರ್ 2.0 ಪ್ಲಾಟಿನಂ ಪ್ಲಸ್. ಸೊ ಇದರ ಒಂದು ರೇಟಿಂಗ್ ಬಂದು 5ಗೆ 4.4 ಇದೆ. 10x ಬೂಸ್ಟರ್ ಹಾಗೆ ವಯಸ್ಸಿಗೆ ಅನುಗುಣವಾಗಿ ಪ್ರೀಮಿಯಂ ಲಾಕ್ ಆಗುವಂತ ಸೌಲಭ್ಯವನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ. ಇನ್ನೊಂದು ಸ್ಮಾರ್ಟ್ ಟಿಪ್ ಅನ್ನ ನಿಮ್ಗೆ ಕೊಡ್ತೀನಿ. ಈಗ ಹೆಲ್ತ್ ಇನ್ಶೂರೆನ್ಸ್ ಅಂತ ಬಂದಾಗ 2026ರಲ್ಲಿ ಯಾವ ಚೆನ್ನಾಗಿದೆ ಅಂತ ನಾನು ಹೇಳಿದೆ. ಸೊ ನಿಮ್ಮ ಒಂದು ಲೈಫ್ ಚೆನ್ನಾಗಿರ್ಬೇಕು, ನಿಮ್ಮ ಫ್ಯಾಮಿಲಿಗೆ ಯಾವುದೇ ಫಿನಾನ್ಷಿಯಲ್ ಬರ್ಡನ್ ಆಗಬಾರ್ದು ಅಂತಂದ್ರೆ ಟರ್ಮ್ ಇನ್ಶೂರೆನ್ಸ್ ಅನ್ನ ಮಾಡ್ಕೊಳ್ಳೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದರ ಬಗ್ಗೆ ಕೂಡ ಗಮನ ಕೊಡಿ. ಸೊ ಈಗ ಸ್ನೇಹಿತರೆ 2026ರಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಯಾವ್ದು ಬೆಸ್ಟ್ ಇದೆ, ಹೇಗೆ ಆಯ್ಕೆ ಮಾಡ್ಕೊಳ್ಬೇಕು, ಪ್ಲಾಟ್ಫಾರ್ಮು, ಎಲ್ಲದರ ಬಗ್ಗೆ ನೀವು ತಿಳ್ಕೊಂಡ್ರಿ ಹೌದಾ. ಆದ್ರೆ ಈಗ ಸರಿ, ನೀವು ಹೆಲ್ತ್ ಇನ್ಶೂರೆನ್ಸ್ ಅನ್ನ ಪರ್ಚೇಸ್ ಮಾಡ್ತೀರಾ ಅಂತಂದ್ರೆ ಸರಿಯಾದ ಪ್ಲಾನ್ ಅನ್ನ ಆರಿಸ್ಕೊಳ್ಳೋದಕ್ಕೆ 10 ಅಂಶಗಳ ಚೆಕ್ ಲಿಸ್ಟ್ ಅನ್ನ ನೀವು ನೋಡ್ಬೇಕಾಗತ್ತೆ. ಸೊ ಮೊದಲನೇದಾಗಿ ರೂಮ್ ಬಾಡಿಗೆಗೆ ಮಿತಿ ಇರಬಾರ್ದು, ನೋ ರೂಮ್ ರೆಂಟ್ ಕ್ಯಾಪ್ಸ್, ಇದನ್ನ ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ಅಷ್ಟೇ ಅಲ್ಲ, ಹಲವು ವರ್ಷಗಳ ಪಾವತಿ ರಿಯಾಯಿತಿಯನ್ನ ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ವ್ಯಾಪಾರಸ್ಥರಿಗೆ ಇದು ತುಂಬಾ ಒಳ್ಳೇದಿರುತ್ತೆ. ಅಂದ್ರೆ ಒಟ್ಟಿಗೆ ಕೆಲವು ವರ್ಷಗಳ ಪ್ಲಾನ್ ಖರೀದಿಸಿದ್ರೆ ಪ್ರೀಮಿಯಂ ನಲ್ಲಿ ನಿಮಗೆ ರಿಯಾಯಿತಿ ಸಿಗುತ್ತೆ. ಅಷ್ಟೇ ಅಲ್ಲ, ಬಳಸುವಂತ ವಸ್ತುಗಳ ರೈಡರ್ ಅಂದ್ರೆ ಕನ್ಸೂಮಬಲ್ಸ್ ರೈಡರ್ ಅನ್ನ ಸೇರಿಸಿ ಸ್ನೇಹಿತರೆ. ಇದರಿಂದ ನಿಮ್ಮ ಜೇಬಿಂದ ಹಣ ಖರ್ಚಾಗೋದನ್ನ ನೀವಿಲ್ಲಿ ತಪ್ಪಿಸಬಹುದು. ಅಷ್ಟೇ ಅಲ್ಲ, ಕಡಿಮೆ ವೇಟಿಂಗ್ ಪೀರಿಯಡ್ ಕಾಯುವಿಕೆ ಅವಧಿಯನ್ನ ಚೆಕ್ ಮಾಡ್ಕೊಳ್ಳಿ. ಸೊ ನಿರ್ದಿಷ್ಟ ಕಾಯಿಲೆಗಳ ಕಾಯುವಿಕೆಯ ನಿಯಮಗಳನ್ನ ನೀವು ಮೊದಲನೇದಾಗಿ ಓದ್ಕೊಳ್ಬೇಕಾಗತ್ತೆ. ಸೊ ಹಂಗಂಗೆ ಸುಮ್ಮನೆ ಆಯ್ಕೆ ಮಾಡ್ಕೊಳ್ಬೇಡಿ. ಷರತ್ತಿಲ್ಲದ ರಿಸ್ಟೋರೇಷನ್ ಸೌಲಭ್ಯಕ್ಕೆ ಆದ್ಯತೆಯನ್ನ ಕೊಡಿ ಸ್ನೇಹಿತರೆ. ಹತ್ತಿರದ ಆಸ್ಪತ್ರೆಗಳಲ್ಲಿ ಕ್ಯಾಶ್ಲೆಸ್ ಸೌಲಭ್ಯ ಇರೋದನ್ನ ಕನ್ಫರ್ಮ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲ, ಹೆಚ್ಚಿನ ಬೇಸ್ ಕವರ್ ಇರಬೇಕಾಗತ್ತೆ ಸ್ನೇಹಿತರೆ. ಬರೀ ಸೂಪರ್ ಟಾಪ್ ಅಪ್ ಮೇಲೆ ಡಿಪೆಂಡ್ ಆಗಬೇಡಿ. ಸೊ ಇದನ್ನ ಕೂಡ ನೀವು ನೋಡ್ಕೊಳ್ಬೇಕಾಗತ್ತೆ. ಇನ್ ಕೇಸ್ ಹಿರಿಯ ಪೋಷಕರಿಗೆ ಪ್ರತ್ಯೇಕ ಪಾಲಿಸಿ ಇರಬೇಕಾಗತ್ತೆ. ಯಾಕಂತಂದ್ರೆ ಅವರನ್ನ
ಅದನ್ನ ನಿಮ್ಮ ಒಂದು ಫ್ಲೋಟರ್ ಪ್ಲಾನ್ ನಲ್ಲಿ ಸೇರಿಸೋದ್ರಿಂದ ಒಟ್ಟಾರೆ ಪ್ರೀಮಿಯಂ ಹೆಚ್ಚಾಗಬಹುದು. ಸೊ ಹಾಗಾಗಿ ಅವರಿಗೆ ಸಪರೇಟ್ ಒಂದು ಪಾಲಿಸಿಯನ್ನ ಮಾಡಿಸಿ ಸ್ನೇಹಿತರೆ. ಸೊ ನೀವು ಸ್ವಯಂ ಉದ್ಯೋಗಿಯಾಗಿದ್ರೆ ಆರೋಗ್ಯ ವಿಮೆ ಅನ್ನೋದು ಐಷಾರಾಮಿ ಅಲ್ಲ ಸ್ನೇಹಿತರೆ, ಇದು ನಿಮ್ಮ ಒಂದು ತುರ್ತು ನಿಧಿ ಅಂದ್ರೆ ಎಮರ್ಜೆನ್ಸಿ ಫಂಡ್, ಅಂಗರಕ್ಷಕನಿದ್ದಂತೆ ಸ್ನೇಹಿತರೆ. ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಸೊ ನಿಮ್ಮ ಬಿಸ್ನೆಸ್ ನಿಮ್ಮ ಮೇಲೆಯೇ ನಿಂತಿರುತ್ತೆ. ಅನಾರೋಗ್ಯದ ಕಾರಣದಿಂದ ನೀವು 3 ತಿಂಗಳು ಸಂಪಾದನೆ ಮಾಡೋದನ್ನ ನಿಲ್ಲಿಸಿದ್ರೆ ಅದು ನಿಮ್ಮ ಉಳಿತಾಯದ ಮೇಲೆ ಒಂದು ದೊಡ್ಡ ಹೊಡೆತ ಬೀಳುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ಸ್ನೇಹಿತರೆ, ನಿಮ್ಮ ಒಂದು ಲೈಫ್ ಚೆನ್ನಾಗಿರಬೇಕು. ಸೊ ಹೆಲ್ತ್ ಎಮರ್ಜೆನ್ಸಿ ಬಂದಾಗ ಏನೂ ಕೂಡ ಆರ್ಥಿಕವಾಗಿ ಸಮಸ್ಯೆ ಆಗಬಾರ್ದು, ನಿಮ್ಮ ಬಿಸ್ನೆಸ್ ಕೂಡ ಚೆನ್ನಾಗಿ ಆಗಬೇಕು ಅಂತಂದ್ರೆ ಹೆಲ್ತ್ ಇನ್ಶೂರೆನ್ಸ್ ಅನ್ನ ಮಾಡ್ಕೊಳ್ಳುವಂಥದ್ದು ತುಂಬಾ ಇಂಪಾರ್ಟೆಂಟ್. ಸೊ ಹೆಲ್ತ್ ಇನ್ಶೂರೆನ್ಸ್ ಅನ್ನ ನೀವು ಮಾಡ್ಕೊಳ್ತೀರಾ ಅಂತಂದ್ರೆ ಯಾವತ್ತಿದ್ರೂ ಕೂಡ ನಿಮಗೆ ಸಹಾಯಕ್ಕೆ ಬೇಕು ಅಂತಂದ್ರೆ ಡಿಟ್ಟೋ ಖಂಡಿತ ನಿಮಗೆ ಹೆಲ್ಪ್ ಮಾಡುತ್ತೆ. ಸೊ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಲಿಂಕ್ ಕೊಟ್ಟಿರ್ತೀನಿ, ನೀವು ಕ್ಲಿಕ್ ಮಾಡಬಹುದು ಸ್ನೇಹಿತರೆ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿ ಜೊತೆ ನಾನು ನಿಮ್ಮ ಮುಂದೆ ಹಾಜರಿರ್ತೀನಿ. ಈ ವಿಡಿಯೋನ ಒಂದಷ್ಟು ಜನರಿಗೆ ಶೇರ್ ಮಾಡಿ. ಹೆಲ್ತ್ ಇನ್ಶೂರೆನ್ಸ್ ಯಾಕೆ ಇಂಪಾರ್ಟೆಂಟ್ ಅನ್ನೋದು ಸಾಕಷ್ಟು ಜನರಿಗೆ ಗೊತ್ತೇ ಇಲ್ಲ. ಸೊ ಹಾಗಾಗಿ ಅವರಿಗೆ ಶೇರ್ ಮಾಡೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿ ಜೊತೆ ನಾನು ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಟೆಡಬೈದ. ಬ್ರ್ಯಾಂಡ್ ಪಾರ್ಟ್ನರ್ಶಿಪ್ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ brand@bosswala.com. ವಾಟ್ಸ್ಆಪ್ ನಂಬರ್ 9108014192. Bosswala. Be the boss.